ಹಲೋ ಮೊದಲನೇದಾಗಿ ಎಲ್ರಿಗೂ ಧನ್ಯವಾದಗಳು ನನ್ನ ಆಶೀರ್ವಾದ ಮಾಡಿದ್ದಕ್ಕೆ. ಈ 8-10 ತಿಂಗಳಲ್ಲಿ ನಾನು ರಾಜಕೀಯಕ್ಕೆ ಹೊಸಬ. ನಾನು ಅರ್ಥ ಮಾಡ್ಕೊತಿದ್ದೀನಿ ಒಂದು ಊರಿಗೆ ಹೋದರೆ ಹೆಂಗೆ ಸ್ಪಂದಿಸಬೇಕು, ಸಮಸ್ಯೆ ಏನು. ಸುಮ್ಮನೆ ಈಗ ಒಂದು ಹಳ್ಳಿಗೆ ಬಂದುಬಿಟ್ಟು ಅದ್ರ ಸಮಸ್ಯೆ ಆಳ ಬಂದು ಸ್ಟಾರ್ಟಿಂಗಲ್ಲಿ ಮಾತು ಕೊಟ್ಟು ಹೋಗಿ ಮತ್ತೆ ತಪ್ಪಬಾರ್ದು ಅಂತ. ಈಗ ಈ ಊರು ವಿಚಾರ ನನ್ನ ಗಮನಕ್ಕೆ ತಂದಿದ್ದೀರ. ನಾನು ಏನು ಮಾಡಬೇಕು, ಸರ್ಕಾರ ಹಂತದಲ್ಲಿ ಏನು ಮಾತಾಡಬೇಕು ಮಾತಾಡಿ ಮತ್ತೆ ನಿಮಗೆ ಮಾತು ಕೊಡ್ತೀನಿ. ನಾನು ತಿಳ್ಕೊಂಡು ಬಂದಿದ್ದೀನಿ. ಒಂದು ಈಗ ಸೈಟ್ಗಳ ವಿಚಾರ ಹೇಳಿದ್ದೀರ. ಜೂನ್ 4ನೇ ತಾರೀಕುವರೆಗೂ ಕೋಡ್ ಆಫ್ ಕಂಡಕ್ಟ್ ಇದೆ. ಅಲ್ಲಿವರೆಗೂ ಅಧಿಕಾರಿಗಳು ಫ್ರೀ ಇಲ್ಲ. ಅದಾದಮೇಲೆ ಒಂದು ಡೇಟ್ ಇದೇ ಸರ್ಕಲಲ್ಲಿ ಬಂದು ಕೂತ್ಕೊಂಡು ಸರ್ವೆ ಮಾಡಿಸಿ ಮೊದಲು ಇದು ಮಾಡ್ತೀನಿ. ನಿಮ್ದೇನೇ ಸಮಸ್ಯೆ ಇದ್ದರೂ ನಾನು ಸ್ಪಂದಿಸ್ತೀನಿ. ಅಧಿಕಾರಿಗಳ ಜೊತೆ ವರ್ಷಕ್ಕೊಂದು ವಿಸಿಟ್ ನಿಮ್ಮ ಹಳ್ಳಿಗೆ ಬರ್ತೀನಿ ವಿತ್ ಆಫೀಸರ್ಸ್. ಎಲ್ಲರೂ ಕರ್ಕೊಂಬಂದು ಇಲ್ಲಿ ಕೂರಿಸ್ತೀನಿ. ನಿಮ್ಮ ಸಮಸ್ಯೆ ಏನಿದ್ರು ಸ್ಪಂದಿಸ್ತೀನಿ. ಈಗ ಅಲ್ಲಿ ದಿನ್ನೇಹೊಸಳ್ಳಿ ರೋಡಲ್ಲಿ ಒಂದಷ್ಟು 1.5 ಕೋಟಿ 2 ಕೋಟಿ ಅನುದಾನ ಹಾಕಿದ್ದೀನಿ. ಅದು ಸ್ವಲ್ಪ ಅರ್ಧವರೆಗೂ ಕವರ್ ಆಗುತ್ತೆ. ಎಲೆಕ್ಷನ್ ಆದಮೇಲೆ ಸ್ಟಾರ್ಟ್ ಆಗುತ್ತೆ. ಇನ್ನು ಸ್ವಲ್ಪಕ್ಕೆ ಅನುದಾನ ಬೇಕು. ಅದಾದ ಒಂದು 6 ತಿಂಗಳು ವರ್ಷದಲ್ಲಿ ಅನುದಾನ ತಂದು ಈ ರೋಡ್ ಕಂಪ್ಲೀಟ್ ಮಾಡ್ತೀನಿ. ಈಗ ಅದೇನಾಗಿದೆ, ಈ ಟೌನ್ ಲಿಮಿಟ್ಟು ರೂರಲ್ ಲಿಮಿಟ್ಟು ಅಂತ ಡಿವೈಡ್ ಆಗಿದೆ. ಈಗ ನಾನು ಟೌನ್ ಲಿಮಿಟಲ್ಲಿ ಕಾಸು ಹಾಕಿದ್ದೀನಿ. ಪ್ರಾವಿಷನ್ನು ರೂರಲ್ ಲಿಮಿಟಲ್ಲಿ ಮತ್ತೆ ಇಲ್ಲೆಲ್ಲಾದರೂ ಹಾಕಬೇಕು. ಸೊ ಅದು ನಾನು 1-1.5 ವರ್ಷದಲ್ಲಿ ಈ ರಸ್ತೆ ಕ್ಲೀನಾಗಿ ಮಾಡಿಸ್ಕೊಡ್ತೀನಿ. ಇನ್ನು ವೈಯಕ್ತಿಕವಾಗಿ ನನ್ನ ಕೈಲಾಗಿದ್ದು, ನಾನು ಗೆದ್ದ ಮೇಲೆ ಆ್ಯಂಬುಲೆನ್ಸ್ ಬಿಟ್ಟಿದ್ದೀನಿ, ಸೀರೆ ಕೊಟ್ಟಿದ್ದೀನಿ, ಬಟ್ಟೆ ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ. ನಿಮ್ಮೂರು ಸಮಸ್ಯೆ ಕ್ಯಾಮ್ರಾಗಳು ಆನ್ ಆಗಿದೆ. ನಾನು ಏನು ಮಾತಾಡಿದ್ರು ಸುದ್ದಿ ಆಗುತ್ತೆ. ನಾನು ಗಂಡಸು, ನಾನು ಮಾಡಿ ತೋರಿಸ್ತೀನಿ ಅಷ್ಟೇ. ಅದೇ ನಾನು